ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಕೇಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಯಾರು ಮೊದಲು ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತೀರಿ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಜಾಬ್ಸ್ ಅಪ್ಡೇಟ್ ಈ ಚಾನಲ್ ನಿಮ್ಗೆ ಸಿಗ್ತವೆ ಸ್ನೇಹಿತರೆ. ಹಾಗಂತಂದ್ರೆ ಇವತ್ತು ಯಾವ ಜಾಬ್ಗೆ ಕೇಳತ್ತೀರಿ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಇವತ್ತು ಯಾವ ಜಾಬ್ ಹೇಳಕತ್ತೀನಿ ಅಂದ್ರೆ ಜಾರ್ಖಂಡ್ ಪೊಲೀಸ್. ನಮ್ಮ ಕಡೆ ಹೆಂಗೆ PC ಅಂತ ಇರ್ತದೆ ಕರ್ನಾಟಕದಲ್ಲಿ, ಹಂಗೆ ಅಲ್ಲೇ ಜಾರ್ಖಂಡ್ನಲ್ಲಿ ಸಹ ಏನು ಮಾಡಿದ್ದಾರೆ ಅಂತಂದ್ರೆ ಅಪ್ಲಿಕೇಶನ್ ಕರೆದಿದ್ದಾರೆ ರೀ. ಹುದ್ದೆಗಳ ಎಟ್ ಅದಾವಂತ ನೀವು ಕೇಳ್ಬೋದ್ರಿ ಸ್ನೇಹಿತರೆ. 4919 ಹುದ್ದೆಗಳು, 4919 ಹುದ್ದೆಗಳು ಖಾಲಿ ಅದಾವ್ರಿ. ಪೋಸ್ಟ್ ಅಂತ ಕೊಟ್ಟಿದ್ದೀನಿ ನೋಡ್ರಿ. ಇದನ್ನು ನೋಟಿಫಿಕೇಶನ್ ಇತ್ತು ಸ್ನೇಹಿತರೆ. ನೋಟಿಫಿಕೇಶನ್ ಹಿಂದಿ ಒಳಗೆ ಐತ್ರಿ. ಹಿಂದಿ ಒಳಗೆ ಇದ್ದ ಕಾರಣ ನಾ ಇದನ್ನ ಸ್ವಂತ ಟೈಪ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಮುಂದೆ ಇದನ್ನು ತಂದಿದ್ದೀನಿ ರೀ. ಓಕೆ, ಹಂಗಂತಂದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕ್ರೆ ಕೇವಲ 10ನೇ ತರಗತಿ ಪಾಸ್ ಆಗಿರ್ಬೋದಾ, ಕೆಲವೊಬ್ರು 10th ಅಂತ ಕರಿತೀರಿ 10th ಪಾಸ್, ಇಲ್ಲ SSLC ಪಾಸ್ ಆಗಿರ್ಬೋದಾ. ನೋಡ್ರಿ ಹುದ್ದೆಗಳ ಸಂಖ್ಯೆ ಭಾಳ ಅದಾವ. 4919 ಹುದ್ದೆಗಳು, ಕೇವಲ ಎಜುಕೇಷನ್ 10th ಪಾಸ್, SSLC ಪಾಸ್. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಅಂದ್ರೆ 15/1/2024. ಇನ್ನೊಂದು 7 ಭಾಳ ಅದ್ರ 6 ದಿನದಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವೆ. ಆಸಕ್ತರು ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ ಎಂಡಿಂಗ್ ಡೇಟ್ ನೋಡ್ಕೊಡ್ರಿ ಕೊಟ್ಟಿದ್ದೀನಿ, ಅದನ್ನು ಸಹ ಅಪ್ಲಿಕೇಶನ್ ಎಂಡಿಂಗ್ ಡೇಟ್ನು ಸಹ ಕೊಟ್ಟಿದ್ದೀನಿ ರೀ. 14/2/2024 ಅಂದ್ರೆ ಮುಂದಿನ ತಿಂಗಳು. ಟೋಟಲ್ ಒಂದು ಏನು ಮಾಡಿದ್ದಾರೆ ನಿಮಗೆ, ಒಂದು ತಿಂಗಳು ಏನು ಮಾಡಿದ್ದಾರೆ ಟೈಮ್ನೆಸ್ ಅವರು ಏನು ಮಾಡಿ ಕೊಟ್ಟು ಬಿಟ್ಟಿದ್ದಾರೆ. ಯಾರು ಆಸಕ್ತರಿದ್ದೀರಿ ಅವ್ರು ಏನು ಮಾಡಿಕೊಟ್ರಿ, ಅಪ್ಲೈ ಮಾಡಿಕೊಟ್ರಿ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಹೆಂಗಿರುತ್ತಾ ಅಂತ ನೀವು ಕೇಳ್ತೀರಿ. ಸೆಲೆಕ್ಷನ್ ಪ್ರೊಸೀಜರ್ ಫಸ್ಟ್ ಇಂಡಿಯನ್ ಆರ್ಮಿ ಇತ್ತು, ಅವರು ಈಗ ಎಕ್ಸಾಮ್ ಮಾಡಿದ್ರೆ ಫಸ್ಟ್ ಹೆಂಗೆ ಇಂಡಿಯನ್ ಆರ್ಮಿ ಇತ್ತು ನೋಡ್ರಿ. ಈಗ ಫಸ್ಟ್ ಫಿಸಿಕಲ್ ಇರ್ತಾರೆ. ಫಸ್ಟ್ ಫಿಸಿಕಲ್ ಇರುತ್ತೆ ನೋಡ್ಕೊಡ್ರಿ. ಇನ್ನೊಮ್ಮೆ ನೋಡ್ಕೊಡ್ರಿ. ಫಸ್ಟ್ ಹೆಂಗಿರ್ತದೆ ಅಂದ್ರೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಆದ ನಂತರ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದ ನಂತರ ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಈ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ. ಫಸ್ಟ್ ಎಕ್ಸಾಮ್ ಇರಲ್ರಿ, ಫಸ್ಟ್ ಏನಿರ್ತದೆ ಫಿಸಿಕಲ್ ಇರುತ್ತೆ ಅಂತ. ಯಾವ ವಯಸ್ಸಿನಿಂದ ಅಂದ್ರೆ 18ರಿಂದ 25 ವರ್ಷ. 18ರಿಂದ 25 ವರ್ಷದವ್ರಿಗೆ ಏನು ಮಾಡ್ರಿ ಅಪ್ಲಿಕೇಶನ್ ಸಹ ಹಾಕ್ಬೋದು. ಬರೀ ಮೇಲ ಫಿಮೇಲ ಅಂತ ಇಲ್ಲರಿ ಸ್ನೇಹಿತರೆ. ಮೇಲ್ದವ್ರು ಅಪ್ಲಿಕೇಶನ್ ಹಾಕ್ಬೋದ್ರಿ ಮತ್ತು ಫಿಮೇಲ್ದವ್ರು ಇಬ್ಬರು ಸಹ ಅಪ್ಲಿಕೇಶನ್ನ ಹಾಕ್ಬೋದು. ಮೇಲ್ ಆ್ಯಂಡ್ ಫಿಮೇಲ್ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಮೇಲ್ದವ್ರಿಗೆ ಅಂದರೆ ಪುರುಷರಿಗೆ 10 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಸ್ನೇಹಿತರೆ. 10 ಕಿಲೋಮೀಟರ್ ರನ್ನಿಂಗ್ ಇದೇ ಒಂದು ಡೇಂಜರ್ ನೋಡ್ರಿ. 10 ಕಿಲೋಮೀಟರ್ ರನ್ನಿಂಗ್ ಕೇವಲ 1 ಗಂಟೆಯಲ್ಲಿ ಓಡಬೇಕು. ಹೋಗ್ತಾ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ನೀವೇನು ಮಾಡಿರಿ ಪ್ರಾಕ್ಟೀಸ್ ಶುರು ಮಾಡಿಕೊಡ್ರಿ. 10 ಕಿಲೋಮೀಟರ್ 1 ಗಂಟೆ. ಇನ್ನು ಮಹಿಳೆಯರಿಗೆ ಹೆಂಗಿರುತ್ತೆ ಅಂತ ನೋಡ್ಕೊಡ್ರಿ. ಮಹಿಳೆಯರಿಗೆ ಹೆಂಗಿರುತ್ತೆ ಅಂದ್ರೆ 5 ಕಿಲೋಮೀಟರ್ ರನ್ನಿಂಗ್ 30 ಗಂಟೆಗಳಲ್ಲಿ ಓಡಬೇಕಾಗುತ್ತೆ. ಅಂದ್ರೆ ಅರ್ಧ ಗಂಟೆ 30 1 ಗಂಟೆ ಹಂಗಂದ್ರೆ 30 ನಿಮಿಷಗಳಲ್ಲಿ ನೀವು ಏನ್ಬೇಕು ಓದಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ಕೊಳ್ರಿ. ಇನ್ನು ಸಿಲೆಬಸ್ ನೋಡ್ಕೊಳ್ರಿ. ಎಕ್ಸಾಮ್ಗೆ ಸಿಲೆಬಸ್ ಇದೆಲ್ಲಿ ಐತೆ ಅಂತಂದ್ರೆ ಗೂಗಲ್ದಂದು ಐತೆ ಸ್ನೇಹಿತರೆ. ಇದು ಗೂಗಲ್ದಿಂದ ಕಾಪಿ ಪೇಸ್ಟ್ ಮಾಡಿದ್ದೀನಿ ರೀ. ಕ್ಲಿಯರ್ ಹೇಳ್ತೇನೆ ಗೂಗಲ್ದಲ್ಲಿಂದ. ಅಪ್ಲಿಕೇಶನ್ ಸಿಲೆಬಸ್ ನೋಡ್ಕೊಳ್ರಿ. ಇಲ್ರಿ ಜನರಲ್ ನಾಲೆಜ್ ಇದೆ. ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್, ರೀಸನಿಂಗ್, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಆ್ಯಂಡ್ ರೀಜನಲ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಹಿಂದಿ ಆರ್ ದ ಲೋಕಲ್ ಲ್ಯಾಂಗ್ವೇಜ್ ಇನ್ ಜಾರ್ಖಂಡ್ ಪೊಲೀಸ್ ಅಲ್ಲಿರುತ್ತೆ. ಜಾರ್ಖಂಡ್ದಾಗ ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ. ಇನ್ನು ಮಾಘಿಯಾ ಆ್ಯಂಡ್ ಭೋಜಪುರಿ ಆರ್ ದ ಸ್ಪೋಕನ್ ಇನ್ ಡಿಫ್ರೆನ್ಸ್ ಪಾರ್ಟ್ ಆಫ್ ಜಾರ್ಖಂಡ್. ಇಲ್ಲಿ ಇಷ್ಟು ಲ್ಯಾಂಗ್ವೇಜ್. ಇದು ಸಹ ಗೂಗಲ್ದಂದು. ಇದು ಎರಡು ಏನೈತ್ರಿ ಇದನ್ನು ಸಹ ಗೂಗಲ್ದಾಗ ಕೊಟ್ಬಿಟ್ಟಿದ್ದು. ಇದು ನೋಟಿಫಿಕೇಶನ್ ಐತ್ರಿ. ಇಷ್ಟು ಜಾರ್ಖಂಡದ ಬಗ್ಗೆ, ಜಾರ್ಖಂಡ ಪೊಲೀಸ್ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ನೀಡಿದ್ದೀನಿ. ಏನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕ್ರಿ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಎಂಡಿಂಗ್ ಡೇಟ್ ಕೊಟ್ಟಿದ್ದೀನಿ ರೀ. ಮತ್ತು ಏನಾದರೂ ಮಾಹಿತಿ ಬೇಕಂತಂದ್ರೆ ಕಮೆಂಟ್ ಹಾಕ್ರಿ. ನಮ್ಮ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಬಂದರೆ ಯೂಟ್ಯೂಬ್ ಚಾನಲ್ ತಿಳಿಸ್ತೀನಿ ರೀ. ಅದರಿಂದ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಮುಂದೆ ಬರ್ತಕ್ಕಂಥ ಜಾಬ್ ಅಪ್ಡೇಟ್ನ ಪಡೀರಿ. ಜೈ ಹಿಂದ್. ಅಲ್ಲಿವರೆಗೂ ನೋಡ್ತಾರೆ ನಮ್ಮ ಚಾನಲ್. ಜೈ ಹಿಂದ್.